ಓಹೋ, ಏನು ಗೌರಕ್ಕ ಬೆಳಿಗ್ಗೆನೆಯಾ ಪಾರತಕ್ಕನ ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಹಂಗೆ ಸುಮ್ಮನೆ ಬಂದೆ ಕಣ್ಲೆ. ಬೆಳಗಿಂದನೂ ಯಾಕೋ ಕೂತು ಕೂತು ಬೇಸರ ಆಯ್ತಿತ್ತು. ಅದಕ್ಕೆ ಆ ಪಾರತಕ್ಕನಾದರೂ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ನೀನು? ನಾನು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗುಮ ಅಂತ ಬಂದೆ ಕಣ್ ಗೌರಕ್ಕ. ಇನ್ನೇನು ಸಮಾಚಾರ? ಏನು ಮಾಡಿದ್ದೆ ತಿಂಡಿ? ನಾನೆಲ್ಲೇ ತಿಂಡಿ ಮಾಡ್ತೀನಿ, ನನ್ನ ಸೊಸೆ ಅಲ್ವೇನ್ಲೇ. ಅದೇನೋ ದೋಸೆನೋ ಪಾಸೆನೋ ಮಾಡಿದ್ಲು ಕಣಪ್ಪ. ಹೌದಲ್ವೇ, ಮರ್ತೆ ಹೋಗಿತ್ತು ನೋಡಿ ನನಗೆ. ನೀನಂತೂ ಸೊಸೆ ಬಂದಟಕ್ಕಿಂತ ಅಡುಗೆ ಮನೆಗೆ ಹೋಗಿಲ್ಲ ಅನಿಸ್ತದೆ. ಕಣ್ಲೆ, ಅಯ್ಯೋ ಯಾರು ಮಾಡೋರು. ನನ್ನ ಬೇರೆ ಆ ದೇಹ ದಪ್ಪೋದು, ಕೂತು ಎದ್ದು ಮಾಡೋಕ್ಕಾಗೋದಿಲ್ಲ. ಇನ್ನು ಅಡುಗೆ ಮಾಡೋಕ್ಕಂತೂ ಸಾಕು ಹೋಗೈತದೆ. ಅದಕ್ಕೆ ಆತಾಗಿ ಸೊಸೆಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಎಲ್ಲದನ್ನೂ. ಹೆಂಗೂ ಒಳ್ಳೇದಾಯ್ತು ಬಿಡಕ್ಕ. ಹೆಂಗೋ ಚಂದಾಗಿ ನೋಡ್ಕೊತಾವಳಲ್ಲ ನಿನ್ನ, ಅದೇ ಖುಷಿ. ಅಯ್ಯೋ ಈಗಿನ ಕಾಲದವು ಎಲ್ಲಿ ನೋಡ್ಕೊತಾವೆ ಹಿಂಗೆಲ್ಲವ? ಅಯ್ಯೋ ಅತ್ತೆ ಒಂದು ಕಡೆ ಆದರೆ ಸೊಸೆ ಒಂದು ಕಡೆ ನಂಗೆ ಆಡ್ತಾ ಇರ್ತವೆ. ಕಣವ, ಅದೇ ನನಗೂ ಖುಷಿ. ಹೆಂಗೋ ಚಂದಾಗಿ ನೋಡ್ಕೊತಾಳೆ ನನ್ನ ಸೊಸೆ. ಅಲ್ಲಿ ನೋಡಲಿ, ಯಾಕೋ ಸುಮತಿನೂ ಈ ಕಡೆಗೆ ನಡ್ಕೊಬತ್ತಾವಳೆ. ಇವಳು ಮಾತಾಡೋಕ್ಕೆ ಬಂದ್ಲೋ ಏನೋ. ಓ ಸುಮತಿ, ನೀನುವೇ ಪಾರತಕ್ಕನ ಜೊತೆ ಮಾತಾಡಕ್ಕೆ ಬಂದಾ? ಅಯ್ಯೋ ಇಲ್ಲಿ ಕಣಕ, ಸುಸ್ತಾಗೋಯ್ತು ಕಣಕ. ಓಡಿ ಓಡಿ ಆ ಸಂಘದವ್ನು ಬಂದವನು ಕಣಕ. ಅಯ್ಯೋ ಅಕ್ಕ, ಆ ಯಶೋದ ಸಂಘದ ದುಡ್ಡೆಲ್ಲ ಎತ್ಕೊಂಡು ಓಡೋಗ್ಲಿಲ್ವಾ? ಈಗ ಸಂಘದ ವಯ್ಯ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಕೊಡಿ ಅಂತ ಹಿಂದೆ ಬಿದ್ದವನು ಕಣಕ. ಅದಕ್ಕೆ ಓಡ್ಕೊಂಡು ಇಲ್ಲಿ ಪಾರತಕ್ಕನ ಮನೆ ಕಡೆಗೆ ಬಂದೆ ನಾನು. ಅಯ್ಯೋ, ಅವಳು ಎತ್ಕೊಂಡೋದ್ರೆ ನಿನ್ಯಾಕೆ ಕೇಳನೆ ಅವನು? ಅಯ್ಯೋ ಅಕ್ಕ, ನಿಂಗೆ ಗೊತ್ತಿಲ್ವಾ ವಿಷಯ? ಅವಳು ಎತ್ಕೊಂಡು ಹೋಗೋದೇನೋ ಎತ್ಕೊಂಡು ಹೋಗವಳೆ. ನಮ್ಮ ಆಧಾರ್ ಕಾರ್ಡ್ ಎಲ್ಲದನ್ನೂ ಕೊಟ್ಟು ಆ ವೈದ್ಯನ ಕೈಲಿ ಎತ್ಕೊಂಡು ಹೋಗಿರೋದವಳು. ಸಂಘದಲ್ಲಿ ದುಡ್ಡು ತಗೊಂಡು ಅವಳು ಒಬ್ಳ ಹೆಸ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟಾರಾ? ಅಯ್ಯೋ ಹೌದೇನ್ಲೇ? ಅಯ್ಯೋ ಹಂಗಾರೆ ನಂದು ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿದ್ಲು ಅವಳು ಮೊನ್ನೆಸ್ ಬಂದು. ಅಯ್ಯೋ ಕಣಕ, ಅವಳಂತೂ ಎಲ್ಲಾರ್ದ್ರಲ್ಲೂ ತಗೊಂಡೋಳು ಕಣಕ. ನಂದ್ರಲ್ಲಿ ಒಂದು 30, ನಿಂದ್ರಲ್ಲಿ 30, ಪಾರತಕ್ಕಂದ್ರಲ್ಲಿ 40, ಇನ್ನು ಗೌರಕ್ಕಂದ್ರಲ್ಲಿ 30, ಎಲ್ಲಾರ್ದ್ರಲ್ಲೂ ತಗೊಂಡೋಳೆ. ಎಲ್ಲರ ಆಧಾರ್ ಕಾರ್ಡು ಕೊಟ್ಟವಳೆ ಅವಯ್ಯಂಗೆ. ಅವಯ್ಯ ತೋರಿಸ್ತಾನಂಗೆ ಇವತ್ತು. ಅಯ್ಯೋ ಶಿವನೇ, ಏನು ಮಾಡೋದಪ್ಪ, ಹಿಂಗಾಗೋಯ್ತಲ್ಲ. ಅಯ್ಯೋ ಏನೋ ಆಧಾರ್ ಕಾರ್ಡ್ ಕೇಳ್ತಾವಳಲ್ಲ ಅಂತ ನಾನು ಕೊಟ್ಟರೆ ಹಿಂಗೆ ಯಾಮರ್ಸ್ಬಿಟ್ಟು ದುಡ್ಡು ತಗೊಬಿಟ್ಟವಳಲ್ಲ. ಆಮೇಲೆ ನಮ್ಮ ಸೈಗಿ ಎಲ್ಲ ಯಾರು ಹಾಕಿದ್ರು? ಕಣ್ಲೆ, ನಮ್ಮ ಸಹಿ ಹಾಕ್ದಂಗೆ ದುಡ್ಡು ಕೊಡೋಕಿಲ್ಲ ಅಲ್ವಾ ಸಂಘದವರು? ಅಯ್ಯೋ ನಾವು ಸಂಘಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಸಹಿ ಹಾಕ್ತಿದ್ವಲ್ಲ, ಅದನ್ನೇ ಅವಳು ಕಾಪಿ ಮಾಡಿಬಿಟ್ಟು ಹಂಗೆ ಬರೆದ್ಬಿಟ್ಟವಳೆ. ಯಪ್ಪೋ ಎಂಥ ಮಿಟಕ್ಲಾಡಿ ಇರಬೇಕಲೇ ಅವಳು. ಅಯ್ಯೋ ರಾಮ್ವೇ, ನನಗೇನ್ಲೇ ಗೊತ್ತು. ಸುಮ್ಕೆ ಆಧಾರ್ ಕಾರ್ಡ್ ಕೇಳಿದ್ಲಲ್ಲ ಅಂತ ಕೊಟ್ಬಿಟ್ಟಲ್ಲೇ. ಸೊ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟವಳಲ್ಲೇ ದುಡ್ಡನ್ನ. ಏನು ಮಾಡೋದು ಇವಾಗ? ಇಲ್ವಾ ಅವಳು ಮನೆ ಹತ್ರ? ಇಲ್ಲ ಕಣಕ್ಕ, 3 ದಿನದಿಂದ ಮನೆ ಬಾಕ್ಲಾಕೋರೆ. ಅವಳ ಗಂಡನೂ ಆ ಮಕ್ಕಳು ಅವರೇ. ಅವ್ರನ್ನೋ ಕೇಳಿದ್ರೆ ನಮಗೇನು ಗೊತ್ತು, ನೀವು ಅವಳ ಹತ್ರ ತಗೊಂಡಿರೋದು ಅವಳನ್ನೇ ಕೇಳಿ ಅಂತಂತವ್ರೆ. ಅಯ್ಯೋ ಹಂಗನ್ಬಿಟ್ರೆ ಆಯ್ತದಾ? ನಾವೇನೋ ಸ್ವಂತ ಮನೆ ಐತೆ ಇಲ್ಲೇ ಇದ್ದಳು ಅಂತ ಅಂದ್ಬಿಡ್ತಾನೆ ನಂಬಿ ಎಲ್ಲ ಕೊಡೋದು. ಅಂಥದ್ರಾಗ ಈಗ ಗಂಡ ಮಕ್ಕಳು ನಮಗೆ ಗೊತ್ತಿಲ್ಲ ಅಂತಂದರೆ ಅವಳು ಮಾಡೋಗಿದ್ನ ಅವಳು ಗಂಡ ಮಕ್ಕಳೇ ತೀರಿಸ್ಬೇಕಪ್ಪ. ಅಯ್ಯೋ ಅಕ್ಕ, ಹಂಗೆ ಹೇಳಿದ್ರೆ ಕೇಳೋರ? ಅವ್ರ ಮನೆಗೆ ಜಗಳಾಡ್ಕೊಂಡು ನಿಂತವ್ರೆ ಬೆಳಿಗ್ಗೆಯಿಂದನೂ. ಅದು ಏನು ಕತೆನೋ ಏನೋ ಕಣಪ್ಪ. ನಾನು ದುಡ್ಡು ಕೇಳಕ್ಕೆ ಹೋಗಿದ್ಕೆ ಅಯ್ಯೋ ನನಗೂ ಅವಳಿಗೂ ಸಂಬಂಧ ಇಲ್ಲ, ಎಲ್ಲೋ ಹೋಗೋಳೋ ಗೊತ್ತಿಲ್ಲ, ಯಾವನ ಜೊತೆ ಓಡೋಗೋಳೋ ಏನೋ ಅಂತ ಅಂತಿದ್ದ ಅವ್ರ ಗಂಡ. ಓಹೋ, ಗಂಡ ಹೆಂಡ್ತಿ ಪ್ಲಾನ್ ಮಾಡ್ಕೊಂಡೆ ಮಾಡಿರಬೇಕು. ಅಲ್ಲ, ಹೆಂಡ್ತಿ ದುಡ್ಡು ತಗೊಳ್ಳೋದು ಗಂಡಂಗೆ ಗೊತ್ತಾಗಕ್ಕಿಲ್ವಾ? ಗೊತ್ತಿದ್ರೂ ನಾಟಕ ಮಾಡ್ತಾವ್ ನೋಡೋನು ಎಂಥವ್ನಿರಬೇಕು. ಕಣವ, ಏನು ಮಾಡೋದು ಇವಾಗ? ಇರು, ಪಾರ್ವತಕ್ಕನ ಆಚೆ ಕರಿತೀನಿ. ಅವಳೇ ಏನಾರು ಒಂದು ಹೇಳ್ತಾಳೆ. ಪಾರ್ವತಕ್ಕ, ಓ ಪಾರ್ವತಕ್ಕ, ಒಂಚೂರು ಆಚೆಗೆ ಬಾರ ಕೈಲಿ. ಊರೂರೇ ಮುಳುಗೋಯ್ತೈತೆ, ನೀನೇನಕ್ಕ ಆರಾಮಾಗಿ ಬಾಗ್ಲಾಕೊಂಡಿದ್ಯಾ? ಬಾರ ಕೈಲಿ ಆಚೆಗೆ. ಅಯ್ಯೋ ಇದೇನಿದು, 3 ಜನನೂ ಹಿಂಗೆ ಬಂದ್ಬಿಟ್ಟಿದ್ದೀರಿ ನನ್ನ ಮನೆ ಕಡೆಗೆ. ಏನು ಸಮಾಚಾರ? ಅಯ್ಯೋ ಏನಿಲ್ಲ ಕಣ್ ಪಾರ್ವತಿ, ಅದೇ ಯಶೋದ ಇದ್ಲಲ್ಲ, ಅವಳು ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿದ್ಲಂತೆ. ನೀನು ಕೊಟ್ಟಿದ್ದಾ? ಕಣಕ್ಕ ಕೊಟ್ಟಿದ್ದೆ. ಅದೇನೋ ಮಾಡ್ಸೋಕ್ಕೆ ಒಂಚೂರು ಆಧಾರ್ ಕಾರ್ಡ್ ಬೇಕು ಕಣಕ್ಕ, ನಂದು ಯಾಕೋ ಸರಿಯಾಗಿ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ಇಸ್ಕೊಂಡೋದ್ಲು. ಯಾಕೆ, ಏನಾಯಿತು? ಅಯ್ಯೋ ಏನಾಯಿತು ಅಂತ ಕೇಳ್ತೀಯಲ್ಲ ಪಾರ್ವತಕ್ಕ. ಅವಳು ಎಲ್ಲರ ಹೆಸ್ರಿಗೂ 30,000 ಏನೋ ದುಡ್ಡು ತಗೊಂಡು ಪರಾರಿ ಆಗ್ಬಿಟ್ಟವಳೆ. ಅದು ಎಲ್ಲೋಗೋಳೆ ಏನೋ ಗೊತ್ತಿಲ್ವಂತೆ ಕಣಕ್ಕ. ಆಮೇಲೆ ಅವ್ರ ಗಂಡ ಮಕ್ಳನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತವ್ರಂತೆ. ಅಯ್ಯೋ ರಾಮ್ವೇ, ಹೌದೇ? ನನ್ನ ಹತ್ರ ಇಸ್ಕೊಂಡು ಹೋದ್ಲು ಆಧಾರ್ ಕಾರ್ಡ್ ಕೊಡು ಅಂತ. ನಾನು ಇದು ಯಾಕೆ ಬೇಕೋ ಏನೋ ಅಂತ ಕೊಟ್ಟು ಕಳಿಸಿದ್ರೆ ನೋಡಿ ಹಿಂಗೆ ಮಾಡ್ಬಿಟ್ಟವಳಲ್ಲ. ಯಾವ ಸಂಘದಲ್ಲಿ ತೆಗ್ದವಳೆ? ಅಯ್ಯೋ ಅಕ್ಕ, ಉಜ್ಜೀವನ್ ಸಂಘದಲ್ಲಿ ಕಣಕ್ಕ. ಅವಯ್ಯ ಅಂತೂ ಬೆಳಿಗ್ಗಿಂದನೂ ನಮ್ಮನೆ ಹತ್ರನೇ ಇದ್ದ. ದುಡ್ಡು ಕೊಡಿ, ನಿಮ್ಮ ಪಕ್ಕದ ಮನೆಯವರಲ್ವ, ದುಡ್ಡು ಕೊಡಿ ಅಂತ. ನಾನು ಎಲ್ಲಿಂದ ಕೊಡೋಣಕ್ಕ? ಆಮೇಲೆ ಕೇಳ್ತಾವನೆ, ನಿಮ್ದು ಎಲ್ಲಾರ್ದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಅವಳು ದುಡ್ಡು ತಗೊಂಡು ಹೋಗೋಳೆ, ಇವಾಗ ನೀವೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಂದ ಕಣಕ್ಕ. ಅಲ್ಲ ಕಣ್ಲೆ, ಅದೆಂಗೆ ಆಯ್ತದಂತೆ? ಅವಳು ದುಡ್ಡು ತಗೊಂಡು ಹೋಗಿದ್ರೆ ಅವಳೇ ಯಾಕೆ ಕಟ್ಬೇಕು ತಾನೆಯಾ? ನಾವು ಹೋಗ್ಬಿಟ್ಟು ಕಟ್ಟೋದ ಅದನ್ನ? ಅಲ್ಲ ವಯ್ಯಂಗೆ ದಬಾಯಿಸಕ್ಕಿಲ್ವ ನೀನು? ನಮ್ಮೆಲ್ಲರದು ಆಧಾರ್ ಕಾರ್ಡ್ ತಗೊಬಂದು ಕೊಟ್ಟ ತಕ್ಷಣ ದುಡ್ಡು ಕೊಟ್ಟವನಲ್ಲ ಅವನು. ಸೈಗಿ ಎಲ್ಲ ಯಾರು ಹಾಕಿದ್ರಂತೆ? ಅಯ್ಯೋ ಅಕ್ಕ, ಸೈನೂ ಅವಳು ಕಾಪಿ ಮಾಡಿ ಹಾಕೋಳು ಕಣಕ್ಕ. ನಾವು ಸಂಘಕ್ಕೆ ಹೋದಾಗೆಲ್ಲವ ಸಹಿ ಹಾಕ್ತಿದ್ವಲ್ಲ, ಅದನ್ನೇ ನೋಡ್ಕೊಂಡು ಹಾಕ್ಬಿಟ್ಟವಳೆ. ಅವ್ನಿಗೇನು ಗೊತ್ತು, ಸಹಿ ಹಾಕಕ್ಕೆ ಕೊಡ್ತಿದ್ಲಲ್ಲ, ನಾವೇ ಹಾಕಿದ್ದೀವಿ ಅಂತ ಅಂದ್ಕೊಂಡು ಕೊಟ್ಟವನೇ ಎಲ್ಲ ಅದು ದುಡ್ಡ. ಅಯ್ಯೋ ರಾಮ್ವೇ, ಏನು ಕೆಲಸ ಮಾಡೋದ್ಲಪ್ಪ? ಅಯ್ಯೋ
ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಬಿಟ್ಟಾರ ನಮ್ಮನ್ನ ಯಾವ ಸಂಘನೂ ಬೇಡ ಏನು ಬೇಡ ಅಂತ ಕಾಲು ಮುರಿದು ಮನೆ ಕೂರಿಸ್ತಾರ ಅಷ್ಟೇ. ಕಣ್ ಪಾರ್ವತಕ್ಕ, ನನಗೂ ಅದೇ ಭಯ ಆಯ್ತಾ ಇರೋದು. ನಮ್ಮ ಮನೆದಕ್ಕೆಲ್ಲಾರು ಗೊತ್ತಾದ್ರೆ ಮನೆಯಿಂದ ಆಚೆಗೆ ಕಳಿಸ್ಬಿಡ್ತದೆ. ಓ ಅಲ್ಲಿ ನೋಡಕ್ಕ ಬತ್ತಾವನೆ ಅವನು, ಅಲ್ಲಿ ನೋಡಕ್ಕ ಹಿಂದಕ್ಕೆ ತಿರುಗಿ ಇಲ್ಗೂ ಬಂದ್ಬಿಟ್ಟಲ್ಲ ಹುಡ್ಕೊಂಡು. ಏನು ಸುಶೀಲಾ ಮೇಡಮ್, ನಾನಲ್ಲಿ ಮನೆ ಹತ್ರ ಕಾಯ್ಕೊಂಡು ಕೂತಿದ್ರೆ ಹಿಂದ್ಗಡೆ ಬಾಗಿಲಿಂದ ಇಲ್ಲಿಗೆ ಬಂದಿದ್ದೀರಾ ನೀವು? ನೀವು ಇಲ್ಲಿಗೆ ಬಂದ್ಬಿಟ್ರೆ ನಂಗೆ ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೀರಾ? ಮೊದಲು ದುಡ್ಡು ತೆಗೀರಿ ಎಲ್ಲರೂ. ಏನು ಹೇಳ್ತಿದ್ದೀಯ ನೀನು? ಎಲ್ಲರೂ ಅಂದರೆ ನಾವೇನು ದುಡ್ಡು ಎತ್ಕೊಂಡು ಪರಾದೆ ಆಗಿದ್ದೀವಾ? ಯಶೋದ ತಾನೇ ದುಡ್ಡು ತಗೊಂಡಿರೋದು, ಅವಳನ್ನೋ ಕೇಳೋಗು. ಅದು ಹೆಂಗೆ ಕೊಟ್ಬಿಟ್ಟೆ ನೀನು ದುಡ್ಡನ್ನ ನಮ್ಮ ಹೆಸರಿಗೆಲ್ಲವಾ? ಹೆಂಗೆ ಕೊಟ್ಬಿಟ್ಟೆ ಅಂತಂದರೆ ನೀವೆಲ್ಲರೂ ಆಧಾರ್ ಕಾರ್ಡ್ ಕೊಟ್ಟು ಸೈನ್ ಹಾಕಿ ಕಳಿಸಿದ್ರಲ್ಲ, ಅದಕ್ಕೆ ನಾನು ದುಡ್ಡು ಕೊಟ್ಟೆ. ನನಗೇನು ಗೊತ್ತು ನೀವೆಲ್ಲರಿಗೂ ಗೊತ್ತೇ ಇಲ್ಲ ಅಂತ. ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಎಲ್ಲರಿಗೂ ಕೊಟ್ಬಿಡ್ತೀಯ ನೀನು? ನಿಂದೆ ಆಧಾರ್ ಕಾರ್ಡ್ ಕೊಡಿಲಿ, 1 ಲಕ್ಷ ತಗೊಡು ಬಾಯ್ಲಿ. ಅಲ್ಲ ಮೇಡಮ್, ನನ್ಗೆ ಹೇಳೋದಲ್ಲ, ನಿಮಗೆ ಬುದ್ಧಿ ಇರಬೇಕು. ಯಾಕೆ ಕೊಟ್ರಿ ಅವ್ರಿಗೆ ಆಧಾರ್ ಕಾರ್ಡ್ನ? ಆಧಾರ್ ಕಾರ್ಡ್ ಕೊಡಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ? ಆಧಾರ್ ಕಾರ್ಡ್ ಕೊಟ್ಟಿದ್ದಲ್ದಲ್ಲೇ ಸೈನ್ ಮಾಡಿ ಕಳಿಸಿದ್ದೀರಾ, ಅದಕ್ಕೆ ಸೈನ್ ನೋಡಿ ನಾನು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ದೆ. ಅಲ್ಲ ಕಣಪ್ಪ, ನೀನು ಆ ಜನರನ್ನಾರು ಕರ್ಸ್ಬಿಟ್ಟು ಅವ್ರ ಕೈಲಿ ದುಡ್ಡು ಕೊಡ್ಬೇಕಲ್ವೇ? ಸುಮ್ಕೆಯ ಆಧಾರ್ ಕಾರ್ಡ್ ಕೊಟ್ಟರು ಸಹಿ ಹಾಕಿ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಎಲ್ಲ ದುಡ್ಡು ಎಸೋದನ್ನ ಕೈಲೇ ಕೊಟ್ಟರೆ ಈಗ ನೋಡು ಹೆಂಗೆ ಪರಾದಿ ಆಗೋಳೆ. ಹೋಗಿ ಅವಳ ಹತ್ರನೇ ಇಸ್ಕೊ ಹೋಗಿ ನೀನು. ಅಯ್ಯೋ, ನಾನು ಯಾಕೆ ಮೇಡಮ್ ಅಲ್ಲೋಗಿಸ್ಕೊಳ್ಳಿ? ನನಗೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ದುಡ್ಡು ಕೊಟ್ಟಿದ್ದೀನಿ, ನೀವು ಇವಾಗ ದುಡ್ಡು ಕಟ್ಕೊಡ್ಬೇಕು ಅಷ್ಟೇ. ನೀವೇನಾದರೂ ದುಡ್ಡು ಕಟ್ಕೊಡ್ಲಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಹತ್ರ ಆಧಾರ್ ಕಾರ್ಡ್ ಜೆರಾಕ್ಸು, ನಿಮ್ಮ ಸಹಿ ಎಲ್ಲದೂ ಇದೆ. ಎಲ್ಲ ತೊಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅವರೇ ಬಂದು ಕೇಳ್ತಾರೆ. ಓಹೋ, ಏನು ಇವನು ಒಬ್ಬನಿಗೆ ಆ ಪೊಲೀಸ್ ಗೊತ್ತಿರೋದು? ನಡಿಲ್ಲ ಪೊಲೀಸ್ ಸ್ಟೇಷನಿಗೆ ಮಾಡ್ತೀನಿ ನಿನಗೆ. ನಡಿ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ನಡಿ. ನಾನೇ ಸುಳ್ಳು ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಆಧಾರ್ ಕಾರ್ಡು ಕಲ್ದೋಗೈತೆ, ಇವಯ್ಯ ಎಲ್ಲರ ಕಾರ್ಡು ಇಟ್ಕೊಂಡು ದುಡ್ಡು ತೆಗ್ದು ಅವಳೆ ಅವಳಿಗೂ ಕೊಟ್ಬಿಟ್ಟು ಓಡಿಸ್ಬಿಟ್ಟವನೆ ಅಂತ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಡಿ ಈಗ. ಕಣ್ಗೋರಕ್ಕ, ಸರಿಯಾಗಿ ಹೇಳ್ದೆ. ನಾವೇ ತಿರುಗ್ಬೇಡ ಮಾಡಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಆ ಎಸೋದಂಗೂ ಇವನ್ಗೂ ಗೊತ್ತಾಯ್ತದೆ. ಅಲ್ಲ ಮೇಡಮ್, ಏನು ಮೇಡಮ್ ಹಿಂಗೆ ಮಾತಾಡ್ತಿರಲ್ಲ? ದುಡ್ಡೆಲ್ಲ ಇಸ್ಕೊಂಡು ಅವ್ರು ನೋಡಿದ್ರೆ ಅವ್ರು ಪರಾರಿ ಆಗೋರೆ. ನಿಮ್ಮ ಆಧಾರ್ ಕಾರ್ಡ್ ಮೇಲೆ ನಾನು ದುಡ್ಡು ಕೊಟ್ಬಿಟ್ಟು ಈಗ ನಾನು ಕಟ್ಟೋಕ್ಕಾಗತ್ತಾ ಮೇಡಮ್ ದುಡ್ಡನ್ನ? ಅಯ್ಯೋ, ನೀನೇನಾದರೂ ಮಾಡ್ಕೋ, ನೀನಾದರೂ ಕಟ್ಕೋ, ಅವಳ ಹೆಸರಿನ ಹತ್ರನಾದ್ರೂ ಕಟ್ಟಿಸ್ಕೋ. ನಮ್ಗೇನಾಗಬೇಕು? ನಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡು ನೀನೇ ದುಡ್ಡು ಕೊಟ್ಟಿರೋನು. ನಮ್ಮ ಮುಖಗಳು ನೋಡ್ದಂಗೆ ದುಡ್ಡು ಕೊಟ್ಟಿದ್ಯಾ, ಈಗ ನಿಂದೆಯಾ ತಪ್ಪು? ನಮ್ಮ ಹತ್ರ ಬಂದ್ಬಿಟ್ಟು ಇಲ್ಲಿ ಜೋರ್ಗೀರ್ ಮಾಡಕ್ಕೆ ಬರ್ಬೇಡ. ಏನು ಆವಾಗಲೇ ಮನೇಲಿ ಒಬ್ಳೇ ಇದ್ದೆ ಅಂತ ಜೋರು ಮಾಡಿ ಚೆಂದಾಗಿ ಬೈದಿದ್ಯಾ? ಈಗ ಎಲ್ಲರೂ ಇದ್ದೀವಿ, ದಬಾಯಿಸು ನೋಡುವ. ಅಲ್ಲ, ನಾನು ಯಾಕೆ ಮೇಡಮ್ ನಿಮಗೆ ಬೈಯಕ್ಕೆ ಬರೋನೆ? ಯಶೋದ ಮೇಡಮ್ ಹತ್ರ ದುಡ್ಡಿಸ್ಕೊಳ್ಳೋಣ ಅಂತ ಬಂದೆ. ಅದು ನೋಡಿದ್ರೆ ಅವರು ಕಾಣಿಸ್ತಾ ಇಲ್ಲ. ಇನ್ನು ಪಕ್ಕದ ಮನೇಲಿರೋದು ನೀವೇ ಅಲ್ವಾ, ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದೆ ಅಷ್ಟೇ. ಹಂಗೆಲ್ಲ ಆಗಕ್ಕಿಲ್ಲ ಕಣಪ್ಪ. ನೀನು ಆಧಾರ್ ಕಾರ್ಡ್ ಇಸ್ಕೊಂಡು ಮುಖ ನೋಡ್ದೇನೆಯ ದುಡ್ಡು ಕೊಟ್ಬಿಟ್ಟು ಈಗ ಬಂದ್ಬಿಟ್ಟು ನೀವು ದುಡ್ಡು ಕೊಡಿ, ಎಲ್ಲರೂ ದುಡ್ಡು ಕೊಡಿ 30 ಸಾವಿರ ಅಂದರೆ ಏನು ಹುಡುಗಾಟವೇ ಅನ್ಕೊಂಡಿದ್ಯಾ? ಎಲ್ಲಿಂದ ತರೋದಪ್ಪ ದುಡ್ಡನ್ನ? ನಮ್ಮ ಗಂಡಂದ್ರು ಏನು ಬಿಟ್ಟಾರ? 30 ಸಾವಿರ ಸಾಲ ಮಾಡಿವಿ ಅಂದರೆ ಹೌದು ಅರ್ಧದ ಸಿಲಾಕ್ಬಿಡ್ತಾರೆ ನಮ್ಮನ್ನ. ಕಣಪ್ಪ, ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನೀನು ಆ ಎಸೋದನ್ನ ಹುಡುಕೋ, ದುಡ್ಡಾದ್ರೂ ಇಸ್ಕೋ, ಏನಾದ್ರು ಮಾಡ್ಕೋ. ನಿನ್ನನೆ ಬರೋದು ಇಲ್ಲವಾ, ನೀನೇ ಕಟ್ಕೋ, ಏನಾದರೂ ಮಾಡ್ಕೋ. ಅದು ಬಿಟ್ಬಿಟ್ಟು ಏನಾದರೂ ಪೊಲೀಸ್ ಸ್ಟೇಷನು ಗಿಲ್ಲಿ ಸ್ಟೇಷನು ಅಂತ ಮಾತಾಡಿದೆ, ನಾನೇ ಫಸ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಊರವ್ರು ಇರೋ ಹೆಂಗಸ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ. ಅಲ್ಲ ಮೇಡಮ್, ಹಿಂಗಂದ್ರೆ ನಾನು ಏನು ಮಾಡಲಿ ಮೇಡಮ್? ನನಗೆ ಬರೋದೇ 10-15 ಸಾವಿರ ಸಂಬಳ ಬರ್ತದೆ. ಅದರಲ್ಲಿ 30 ಸಾವಿರ ಕಟ್ಟು ಅಂತಂದರೆ ಏನು ಒಂದೇ ಸರಿ 30 ಸಾವಿರನ ಮೇಡಮ್? ನಿಮ್ದು ಎಲ್ಲಾರ್ದು 30 ಸಾವಿರ ಎಲ್ಲಿಂದ ಕಟ್ಟೋಣ ಮೇಡಮ್ ನಾನು? ಹಿಂಗೆ ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್, ಬಡವ್ರ ಹೊಟ್ಟೆ ಮೇಲೆ ನೀವು. ಹಂಗಲ್ಲ ಕಣಪ್ಪ, ಈಗ ಹಿಂಗೆ ಪರದಾಡ ಬದಲು ಅವಳು ಬಂದು 30 ಸಾವಿರ ಸಾಲ ತಗೊಂಡು ಹೋದ್ಲಲ್ಲ, ಯಾಕೆ ತಗೋತಾವಳೆ? ಆ ಜನಗಳಿಗೆ ಗೊತ್ತಾ ಏನು ಅಂತ ಕೇಳ್ಕೊಬೇಕು ತಾನೆಯ? ನೀನು ಬುದ್ಧಿ ಇರ್ಬೇಕು ತಾನೆಯ? ಆಟೋ ಒಂದು ಓದಿರ್ತೀರಾ, ಪ್ಯಾಟರ್ನಾಗ ಬೇರೆ ಓದಿರ್ತೀರಾ, ಆದ್ರೂ ಹಿಂಗೆ ಮೋಸ ಹೋಯ್ತಿರಲ್ಲ ಅಯ್ಯೋಳು. ಹಂಗಲ್ಲ ಮೇಡಮ್, ನಾನೇನೋ ಪಾಪ ಅವರೇ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಕೊಡ್ತಿದ್ರಲ್ಲ, ಒಳ್ಳೆಯವ್ರು ಇರಬೇಕೇನೋ. ಆಮೇಲೆ ಆಧಾರ್ ಕಾರ್ಡು ಸೈನು ಎಲ್ಲ ತೋರಿಸಿದ್ರಲ್ಲ, ನೀವೇ ಎಲ್ಲ ಕೇಳ್ತಾ ಇದ್ದೀರೇನೋ ಅಂತಂದು ಅವ್ರಿಗೆ ಕೊಟ್ಟು ಕಳಿಸ್ತಿದ್ದೆ. ನನಗೇನು ಗೊತ್ತು ಮೇಡಮ್ ಹಿಂಗೆ ಮೋಸ ಮಾಡ್ತಾರೆ ಅಂತ? ಇದು ಕಲಿಯುಗ ಕಣಪ್ಪ. ಹೆಂಗೆ ಬೇಕಾದ್ರು ಯಾರು ಬೇಕಾದ್ರು ಹೆಂಗಾದ್ರೂ ಮೋಸ ಮಾಡ್ತಾರೆ. ಫೋನ್ನಾಗೆ ದುಡ್ಡು ಕಳಿಸ್ಕೊಂಡು ಮೋಸ ಮಾಡ್ಕೋತಾರೆ. ಅಂಥದ್ರಾಗೆ ನೀನು ಎದುರುಗಡೆ ಇಷ್ಟೊಂದು ದುಡ್ಡು ಕೊಟ್ಟಿದ್ಯಲ್ಲ ಅವಳಿಗೆ. ಮೇಡಮ್, ಗೊತ್ತಾಗಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ನನಗಂತೂ. ನೀವೇ ಎಲ್ಲರೂ ಒಂಚೂರು ಸಹಾಯ ಮಾಡಿ ಮೇಡಮ್. ಅವ್ರ ಮನೆ ಹತ್ರಕ್ಕೆ ಹೋದ್ರೆ ಅವ್ರ ಗಂಡ ನನಗೆ ಗೊತ್ತಿಲ್ಲ, ಅವಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಮಾತಾಡ್ತವ್ರೆ. ಏನು ಮಾಡೋಕ್ಕಾಗುತ್ತೆ ಮೇಡಮ್ ನಾನು? ಈಗ ಒಂದು ಕೆಲಸ ಮಾಡುಮ್ಮ, ನಡಿ ಅವ್ರ ಮನೆ ತಕ ಹೋಗುಮ್ಮ. ಅದು ಏನು ಹೇಳ್ತಾರೆ ಏನು ಅಂತ ಕೇಳ್ಕೊಂಡು ಆಮೇಲೆ ಮುಂದಿನ ತೀರ್ಮಾನ ತಗೊಳ್ಳುಮ್ಮ. ನಡೀರಿ. ಕಣ್ಪಾರ್ವತಕ್ಕ, ಹಂಗೆ ಮಾಡುವ ನಡೀರಿ. ಅವಳ ಮನೆ ತಕ ಹೋಗುಮ್ಮ ಫಸ್ಟು, ಆಮೇಲೆ ಗೊತ್ತಾಯ್ತದೆ. ಕಣ್ಪಾರ್ವತಿ, ಅದೇ ಸರಿಯಾ? ಅಯ್ಯ, ಅವಳೇನಾದರೂ ಸಿಗಲಿ ನನ್ನ ಕೈಗೆ, ಸೀಡಾಕ್ಬಿಡ್ತೀನಿ ಅವಳನ್ನ. ಅವಳ ಅಜ್ಜಿ ಅವಳು ನಮ್ಮ ಹೆಸರೆಲ್ಲವ ಇಟ್ಕೊಂಡು ದುಡ್ಡು ಎತ್ಕೊಂಡು ಹೋಗೋಳ ಅವಳು. ಬರಲಿ ಅವಳು, ತಾಟ್ಕಿತಿ ಮಾಡ್ತೀನಿ ಅವಳಿಗೆ. ಅಯ್ಯೋ ಗೌರಕ್ಕ, ಅವಳು ಬಂದಮೇಲೆ ಬೈಯೋರಂತೆ. ನಡೀರಿ ಇವಾಗ ಮೊದಲು ಅವ್ರ ಮನೆ ಕಡೆಗೆ ಹೋಗಮ್ಮ. ಅದೇನು ಹೇಳ್ತಾರೆ ಗಂಡ ಮಕ್ಕಳು ನೋಡುವ. ಸರಿ ಮೇಡಮ್, ಬನ್ನಿ ಎಲ್ಲ ಹೋಗೋಣ. ಪ್ಲೀಸ್ ಮೇಡಮ್, ಏನಾದರೂ ಮಾಡಿ ನನ್ನ ದುಡ್ಡೆಲ್ಲನೂ ವಾಪಸ್ ಇಸ್ಕೊಡಿ ಮೇಡಮ್. ಇಲ್ಲಾಂದರೆ ಆಫೀಸರ್ಗಳು ನನ್ನ ಸಾಯಿಸ್ಬಿಡ್ತಾರೆ ಮೇಡಮ್. ನಾನು ಎಲ್ಲಿಂದ ಕಟ್ಟಲಿ ಮೇಡಮ್? ಬಡವಾ ಮೇಡಮ್ ನಾನು. ಪ್ಲೀಸ್ ಏನಾದರೂ ಒಂದು ಚೂರು ಹೆಲ್ಪ್ ಮಾಡಿ ಮೇಡಮ್. ನಡಿಯಪ್ಪ, ನನಗೂ ಗೊತ್ತಾಯ್ತದೆ. ಮೊದಲು ಅವ್ರ ಮನೆ ಹತ್ರಕ್ಕೆ ಹೋಗಿ ಮಾತಾಡಮ್ಮ. ಅದು ಏನಂತಾರೆ ಏನು ಅಂತ ಕೇಳ್ಕೊಂಡು ಮುಂದಿನ ತೀರ್ಮಾನ ತಗೊಳ್ಳಮ್ಮ. ನಡಿ. ವೀಕ್ಷಕರೇ, ಈ ಕಥೆಯ ಮುಂದುವರೆದ ಭಾಗ ಮುಂದಿನ ವಿಡಿಯೋದಲ್ಲಿ ಪ್ರಸಾರವಾಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.